ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಜಗತ್ತಿನಲ್ಲಿ ತುಂಬಾ ರಹಸ್ಯಮಯ ಘಟನೆಗಳಿವೆ. ಅದು ಹಿಂದೆ ನಡೆದದ್ದಾಗಿರಬಹುದು, ಈಗ ನಡೀತಿರೋದಾಗಿರಬಹುದು. ಸೀಕ್ರೆಟ್ ಸೊಸೈಟಿ ಅನ್ನುವಂತಹ ವರ್ಡ್ ನೀವೇನಾದರೂ ಕೇಳಿದ್ದೀರಾ? ಫಾರ್ ಎಕ್ಸಾಂಪಲ್, ಈಗಿನ ಜನ ಕೇಳಿರ್ತೀರಾ ಇಲ್ಯುಮಿನಿಟಿ ಎನ್ನುವಂತಹ ಒಂದು ಸೀಕ್ರೆಟ್ ಸಂಸ್ಥೆಯ ಹೆಸರು. ಇವ್ರು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಕೂತು ಇಡೀ ಜಗತ್ತಿನ ಎಲ್ಲ ಫೀಲ್ಡ್ಗಳಲ್ಲಿ ಕಂಟ್ರೋಲ್ ಮಾಡ್ತಾರೆ ಅನ್ನುವಂತಹದನ್ನ ಹೇಳಲಾಗುತ್ತೆ. ಆದರೆ ಈ ಜಗತ್ತಿನ ಮೊದಲ ಸೀಕ್ರೆಟ್ ಸೊಸೈಟಿಯನ್ನ ಪ್ರಾರಂಭಿಸಿದ್ದು ಯಾರು? ಸಮ್ರಾಟ ಅಶೋಕನ ಹೆಸರಂತೂ ನೀವೆಲ್ಲ ಕೇಳಿರ್ತೀರಾ. ಕಳಿಂಗ ಯುದ್ಧವಾದ ಮೇಲೆ ಲಕ್ಷಾಂತರ ಜನರ ಹೆಣಗಳು ಬೀಳುತ್ತೆ. ಅದನ್ನ ಕಂಡು ಸಮ್ರಾಟ್ ಅಶೋಕನ ಮನ ಪರಿವರ್ತನೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಅದಾದ ನಂತರ ಆತ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿದ ಮೇಲೆ ಆತನಲ್ಲಿ ಇರುವಂತಹ ಅಪಾರ ಜ್ಞಾನದ 9 ಪುಸ್ತಕಗಳನ್ನ ತಯಾರಿಸಲಾಗುತ್ತೆ. ಎಲ್ಲಾ ಫೀಲ್ಡ್ಗಳಲ್ಲಿನ ನಾಲೆಜ್ ಅದರಲ್ಲಿತ್ತು. ಯಾಕೆ ಅಂದ್ರೆ ಅಶೋಕನು ಸಂಪೂರ್ಣವಾಗಿ ಈ ಭಾರತದ ಮೂಲೆಗೂ, ಅಖಂಡ ಭಾರತದ ಮೂಲೆಗೂ ಹೋಗಿ ಎಲ್ಲಾ ದೇಶಗಳ ಮೇಲೆ ಯುದ್ಧ ಮಾಡಿ ಅದನ್ನು ವಶಪಡಿಸಿಕೊಂಡು ಅಲ್ಲಿರುವಂತಹ ನಾಲೆಜ್ನ ಅಧಿಪತಿಯಾಗಿದ್ದ. ಯಾರಿಗೂ ಗೊತ್ತಿಲ್ಲದಂತಹ ವಿಶೇಷವಾದಂತಹ ನಾಲೆಜ್, ಅದು ಸೈನ್ಸೇ ಆಗಿರಲಿ, ಕೆಮಿಸ್ಟ್ರಿ ಬಗ್ಗೆನೇ ಆಗಿರಲಿ, ಮಗದೊಂದು ಸೋಷಿಯಲ್ ಬಗ್ಗೆ ಎಲ್ಲ ನಾಲೆಜ್ ಆತನಂತ ಇತ್ತು. ಅದೇನಾದ್ರೂ ಬೇರೆಯವರಿಗೆ ಗೊತ್ತಾದ್ರೆ ಅದರಿಂದ ತುಂಬಾ ಹಾನಿಯಾಗುತ್ತೆ ಅಂತ ಹೇಳ್ಬಿಟ್ಟು ಆತ ದ 9 ಅನ್ನೋನ್ಸ್ ಅಂದ್ರೆ 9 ಜನ, ಯಾರಿಗೂ ಗೊತ್ತಿಲ್ಲದಂತಹ 9 ಜನರನ್ನ 9 ಪರ್ಸನ್ಸ್ನ ರೆಡಿ ಮಾಡಿ ಒಂದೊಂದು ವಿಷಯದ ಒಂದೊಂದು ಪುಸ್ತಕಗಳನ್ನಾಗಿಸಿ ಆ 9 ಜನರಿಗೆ ಆ ಪುಸ್ತಕಗಳನ್ನ ಸೇಫ್ ಆಗಿ ಇಟ್ಕೊಳ್ಳೋಕೆ ಆ ಜವಾಬ್ದಾರಿಯನ್ನ ವಹಿಸಲಾಗುತ್ತೆ. ದ 9 ಅನ್ನೋನ್ಸ್ ಇದೇ ವರ್ಲ್ಡ್ನ, ಜಗತ್ತಿನ ಮೊದಲ ಸೀಕ್ರೆಟ್ ಸೊಸೈಟಿ ಅಂತ ಹೇಳಲಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಈ ಸೀಕ್ರೆಟ್ ಸೊಸೈಟಿನಲ್ಲಿ ಕೇವಲ 9 ಜನ ಇದ್ರು. ಈ 9 ಜನರ ಬಳಿ ಮನುಷ್ಯರ ಮತ್ತು ಈ ಜಗತ್ತಿನ ಬಗ್ಗೆ ಎಂತಹ ಜ್ಞಾನವಿತ್ತೆಂದ್ರೆ ಇಂದಿಗೂ ಕೂಡ ಆ ಜ್ಞಾನ ಯಾರ ಬಳಿಯೂ ಸಂಪೂರ್ಣವಾಗಿ ಇಲ್ಲ, ಅಥವಾ ಯಾರಿಗೂ ತಿಳಿದಿಯೇ ಇಲ್ಲ ಎಂತಲೂ ಹೇಳಲಾಗುತ್ತೆ. ಇವರ ಬಳಿ ಹ್ಯೂಮನ್ ಬಾಡಿಯ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳ ಬಗ್ಗೆ ಮಾಹಿತಿ ಇತ್ತಂತೆ. ಕೇವಲ ಆ ಪ್ರೆಷರ್ ಪಾಯಿಂಟ್ಗೆ ಟಚ್ ಮಾಡಿದ್ರೆ ಸಾಕು ಒಬ್ಬ ವ್ಯಕ್ತಿಯ ಸಾವಾಗ್ತಿತ್ತು ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಯಾವುದೇ ಮೆಟಲ್ಗೂ ಕೂಡ ಬಂಗಾರವನ್ನಾಗಿ ಪರಿವರ್ತಿಸಬಹುದಾದಂತಹ ಜ್ಞಾನವೂ ಕೂಡ ಅವರಲ್ಲಿತ್ತಂತೆ. ಈ 9 ಜನರ ಹತ್ತಿರ 9 ಬೇರೆ ಬೇರೆ ಪುಸ್ತಕಗಳಿದ್ವು. ಈ ಪುಸ್ತಕಗಳು ಎಷ್ಟೊಂದು ಅಡ್ವಾನ್ಸ್ಡ್ ಆಗಿದ್ವು ಅಂದ್ರೆ ಇಂದಿನ ವಿಜ್ಞಾನವೂ ಕೂಡ ಅದನ್ನ ಊಹಿಸಲಾಗದಷ್ಟು. ಇದೇ ಕಾರಣಕ್ಕೆ ಅವುಗಳನ್ನು ಬಚ್ಚಿಡುವುದು ತುಂಬಾನೇ ಜರೂರಿಯಾಗಿತ್ತು. ಕೆಲ ಜನರು ಹೇಳುವ ಪ್ರಕಾರ ಈ 9 ಜನ ಇಂದಿಗೂ ಕೂಡ ಜಗತ್ತಿನ ಕೆಲ ಪ್ರದೇಶಗಳಲ್ಲಿ ಇರಬಹುದು ಎಂದು ಹೇಳಲಾಗುತ್ತೆ. ಉದಾಹರಣೆಗೆ APJ ಅಬ್ದುಲ್ ಕಲಾಂ, ನ್ಯೂಟನ್ ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಇವರು ಕೂಡ ಈ ಸೀಕ್ರೆಟ್ ಸೊಸೈಟಿಯ ಒಂದು ಭಾಗವಾಗಿದ್ರು ಎಂದು ಕೆಲವರು ಹೇಳ್ತಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನಮ್ಮ ತಲೆಗೆ ಈಗ ಪ್ರಶ್ನೆಗಳು ಬರೋಕೆ ಶುರುವಾಗಿರುತ್ತೆ. ಏನ್ ಪ್ರಶ್ನೆ? 9 ಪುಸ್ತಕಗಳು ಯಾವುವು? 9 ಪುಸ್ತಕಗಳಲ್ಲಿ ಯಾವ ರೀತಿಯ ಮಾಹಿತಿ ಇತ್ತು? ಆ 9 ಪುಸ್ತಕಗಳನ್ನ ಕಾಯುತ್ತಿರುವವರು ಯಾರು? ಇಂದು ಅವರೆಲ್ಲಿದ್ದಾರೆ? ಅಂದಿನ 9 ಜನ ಇಂದಿನವರೆಗೂ ಜೀವಂತವಾಗಿರೋಕಂತೂ ಸಾಧ್ಯವಿಲ್ಲ. ಆದ್ರೆ ಈಗ ಅವುಗಳನ್ನ ಕಾಯುವವರು ಯಾರು? ಕೆಲವು ಮಾಹಿತಿಗಳು ಹೇಳುತ್ತೆ ಆ ಪುಸ್ತಕಗಳಲ್ಲಿ ಅಮರನಾಗುವಂತಹ ವಿದ್ಯೆಯ ಬಗ್ಗೆಯೂ ಮಾಹಿತಿ ಇತ್ತಂತೆ. ಯಾವುದೇ ಒಂದು ಮೆಟಲ್ನ ತಗೊಂಡು ಅದನ್ನ ಬಂಗಾರವನ್ನಾಗಿ ಪರಿವರ್ತನೆ ಮಾಡುವಂತಹ ಸೈನ್ಸ್, ಕೆಮಿಕಲ್ ಸೈನ್ಸ್ ಕೂಡ ಅದರಲ್ಲಿ ಇತ್ತಂತೆ. ಹಾಗಾದ್ರೆ ಈಗ ಆ ಪುಸ್ತಕಗಳಿರೋದು ಎಲ್ಲಿ? ಯಾರು ಅವುಗಳನ್ನ ಕಾಯುತ್ತಿದ್ದಾರೆ? ಅದರಲ್ಲಿರುವಂತಹ ನಾಲೆಜ್ ಏನು? ಆ 9 ಪುಸ್ತಕಗಳು ಯಾವುವು? ನೋಡೋಣ ಬನ್ನಿ. 1923ರಲ್ಲಿ ಒಂದು ಬುಕ್ ಪಬ್ಲಿಷ್ ಆಗುತ್ತೆ. ಅದರ ಹೆಸರು ದಿ 9 ಅನ್ನೋನ್. ಈ ಪುಸ್ತಕವನ್ನ ಇಂಗ್ಲಿಷ್ ರೈಟರ್ ಟಾಲ್ಬಾಟ್ ಮಂಡಿ ಬರೆದರು.
ಈ ಬುಕ್ನ ಅನುಸಾರ ಇಂದಿನಿಂದ ಸುಮಾರು 2000 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಸೀಕ್ರೆಟ್ ಸೊಸೈಟಿ ಇತ್ತು ಮತ್ತು ಅದುವೇ ಜಗತ್ತಿನ ಮೊದಲ ಸೀಕ್ರೆಟ್ ಸೊಸೈಟಿ ಅಂತಲೂ ಹೇಳಲಾಗುತ್ತೆ. ಅದನ್ನ ಸಾಮ್ರಾಟ್ ಅಶೋಕನು ನಿರ್ಮಿಸಿದ್ದ. ಟ್ಯಾಲ್ಬಾಟ್ ಮಂಡಿಗೆ ಈ 9 ಪುಸ್ತಕಗಳು ಮತ್ತು ಇದರಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಒಬ್ಬ ಬುದ್ಧಿಸ್ಟ್ ಸಂತ ಹೇಳಿದ್ರಂತೆ. ನಂತರ ಇದರಲ್ಲಿ ಆಸಕ್ತಿ ಹೆಚ್ಚಾಗಿ ಇದರ ಬಗೆಗಿನ ಮಾಹಿತಿ ಕಲೆ ಹಾಕಲು ಹಲವು ಬೌದ್ಧ ಮಂದಿರಗಳಿಗೆ ಟ್ಯಾಲ್ಬಾಟ್ ಮಂಡಿ ಭೇಟಿ ಕೊಟ್ಟ ಮತ್ತು ಹಲವು ವರ್ಷಗಳ ಕಾಲ ಇದರ ಬಗ್ಗೆ ಮಾಹಿತಿ ಕಲೆ ಹಾಕಿ ಒಂದು ಪುಸ್ತಕವನ್ನ ಬರೀತಾನೆ. ಅದರ ಹೆಸರೇ ದ 9 ಅನ್ನೋನ್. ಅದಾದ ನಂತರ ಹಲವು ರೈಟರ್ಗಳು ಮತ್ತು ರಿಸರ್ಚರ್ಗಳು ಇದರ ಬಗ್ಗೆ ಮಾಹಿತಿ ತಿಳಿದು ಮಾಹಿತಿ ಕಲೆ ಹಾಕಕ್ಕೆ ಮುಂದಾದರು ಮತ್ತು ಇದೆಲ್ಲವೂ ಕೂಡ ಸುಳ್ಳಲ್ಲ, ಇದೆಲ್ಲವೂ ಕೂಡ ನಿಜ ಎಂಬುದನ್ನ ಅವರು ಕೂಡ ಪುಷ್ಟಿಪಡಿಸಿದ್ರು. 9 ಪುಸ್ತಕಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೀಕ್ರೆಟ್ ಸೊಸೈಟಿಯ ಬಗ್ಗೆನೂ ಕೂಡ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಈ ಎಲ್ಲದಕ್ಕೂ ಅಧಿಪತಿ, ಈ ಎಲ್ಲದಕ್ಕೂ ಕಾರಣೀಕರ್ತರಾಗಿರುವಂತಹ ಸಮ್ರಾಟ್ ಅಶೋಕರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡ್ಕೊಂಡ್ ಬರೋಣ ಬನ್ನಿ. ಮೌರ್ಯರ ಕಾಲ, ಕ್ರಿಸ್ತಪೂರ್ವ 304 ಸಮಯ. ಆಗ ಸಾಮ್ರಾಟ್ ಅಶೋಕರ ಜನ್ಮವಾಗುತ್ತೆ. ತನ್ನ 100 ಜನ ಸಹೋದರರಲ್ಲಿ ಸಾಮ್ರಾಟ್ ಅಶೋಕ ಎಲ್ಲರಿಗಿಂತ ದೊಡ್ಡವನಾಗಿದ್ದ. ಅಷ್ಟೇ ಅಲ್ಲದೆ ಸಾಮ್ರಾಟ್ ಅಶೋಕ ಮೊದಲು ತಮ್ಮ ರಾಜ್ಯದ ಸೇನಾಪತಿಯೂ ಕೂಡ ಆಗಿದ್ದ. ತಮ್ಮ ತಂದೆಯಾದ ಬಿಂದುಸಾರನ ಮರಣದ ನಂತರ ಎಲ್ಲ ಸಹೋದರರಲ್ಲಿ ರಾಜಗದ್ದುಗೆಯ ಮೇಲೆ ಕೂಡಲು ಜಗಳಗಳು ಶುರುವಾಗುತ್ತೆ. ಇದೇ ಜಗಳದಲ್ಲಿ ಅಶೋಕನ ತಾಯಿಯ ನಿಧನವೂ ಕೂಡ ಆಗುತ್ತೆ. ಈ ಮೊದಲೇ ಅಶೋಕನು ಸೇನಾಪತಿಯಾಗಿದ್ದರಿಂದ ಸೇನೆಯ ಮೇಲೆ ಆತನ ಹಿಡಿತ ಗಟ್ಟಿಯಾಗಿತ್ತು. ಇದೇ ಕಾರಣಕ್ಕೆ ಆತ ತನ್ನೆಲ್ಲ ಸಹೋದರರನ್ನ ಬಂಧಿಸಿ ಅವರೆಲ್ಲರನ್ನ ಸಾಯಿಸಿ ಬಾವಿಗೆ ಎಸೆದಿದ್ದ ಎಂತಲೂ ಹೇಳಲಾಗುತ್ತೆ. ನಂತರ ವಿಶ್ವ ವಿಜೇತನಾಗುವ ಹುಚ್ಚು ಅವನಲ್ಲಿ ಹೆಚ್ಚಾಗಿ ಅಖಂಡ ಭಾರತವನ್ನ ಗೆದ್ದು ಅದರ ಮೇಲೆ ಆಳ್ವಿಕೆ ಮಾಡಿದಂತಹ ಮಹಾನ್ ರಾಜನಾಗಿದ್ದ ಸಾಮ್ರಾಟ್ ಅಶೋಕ. ಆ ಸಮಯದಲ್ಲಿ ಸಂಪೂರ್ಣ ಭಾರತ ವರ್ಷದ ಮೇಲೆ ತನ್ನ ವಿಜಯ ಪತಾಕೆಯನ್ನ ಹಾರಿಸಿದ್ದ ಸಾಮ್ರಾಟ್ ಅಶೋಕ್. ಆದರೆ ಕಳಿಂಗ ರಾಜ್ಯ ಮಾತ್ರ ಆತನಿಗೆ ಆತ್ಮಸಮರ್ಪಣೆ ಮಾಡಿಕೊಳ್ಳಲು ಮುಂದಾಗಿರಲಿಲ್ಲ. ಆಗ ತಲೆ ಕೆಟ್ಟು ಅಶೋಕ ಸಾಮ್ರಾಟನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಘೋಷಣೆಯನ್ನ ಮಾಡ್ತಾನೆ. ಕಳಿಂಗ ಯುದ್ಧವು ತುಂಬಾನೇ ಭಯಂಕರವಾಗಿತ್ತು. ಕಳಿಂಗ ರಾಜನ ಬಳಿ ಸೈನಿಕರ ಕೊರತೆ ಇದ್ದ ಕಾರಣ ಆ ರಾಜ್ಯದ ರೈತರು, ಮಹಿಳೆಯರು ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಈ ಸಮಯದಲ್ಲಿ ಯುದ್ಧದಲ್ಲಿ ಭಾಗಿಯಾಗಿದ್ರು. ಈ ಯುದ್ಧದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರ ಸಾವಾಗಿತ್ತು ಎಂದು ಇತಿಹಾಸ ಹೇಳುತ್ತೆ. ಅಷ್ಟೇ ಅಲ್ಲದೆ 1 ರಿಂದ 1.5 ಲಕ್ಷದಷ್ಟು ಜನರನ್ನ ಬಂಧಿಸಿ ಇಡಲಾಗಿತ್ತು. ಈ ಕಳಿಂಗ ಯುದ್ಧವೇನೋ ಸಾಮ್ರಾಟ ಅಶೋಕನು ಗೆದ್ದಾಗಿತ್ತು. ಆದರೆ ಈ ಯುದ್ಧದಲ್ಲಿ ನಡೆದಂತಹ ಸಾವು ನೋವನ್ನ ಕಂಡ ಅಶೋಕನ ಮನ ಸಂಪೂರ್ಣವಾಗಿ ವಿಚಲಿತಗೊಂಡಿತ್ತು. ರೈತರು, ಮಹಿಳೆಯರು ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಅಲ್ಲಿ ಸತ್ತು ಬಿದ್ದಿದ್ರು. ಈ ಯುದ್ಧದ ಭಯಾನಕತೆ ಎಷ್ಟಾಗಿತ್ತಂದ್ರೆ ಬೇರೆ ರಾಜರುಗಳು ಕೂಡ ಈ ಯುದ್ಧವನ್ನ ನೋಡಿ ತಾವಾಗೆ ಬಂದು ಅಶೋಕನ ಬಳಿ ಆತ್ಮ ಸಮರ್ಪಣೆ ಮಾಡಿಕೊಂಡಿದ್ರಂತೆ. ಆದರೆ ಯುದ್ಧವಾಯಿತು. ಅದಾದ ಮೇಲೆ ಕಳಿಂಗ ಯುದ್ಧದ ಭಯಾನಕತೆಯನ್ನ ನೋಡಿ ಬೇರೆ ಸಾಮ್ರಾಜ್ಯಗಳು ಕೂಡ ಬಂದು ಸಮ್ರಾಟ್ ಅಶೋಕನ ಬಳಿ, ನಮ್ಮ ಸಾಮ್ರಾಜ್ಯವನ್ನ ನೀನೇ ತೆಗೆದುಕೊಂಡು ಬಿಡು ಪ್ರಭು, ನಿನ್ನ ಅಂಡರಲ್ಲೇ ನಮ್ಮ ರಾಜ್ಯವನ್ನ ಕೂಡ ನಾವು ನಡೆಸ್ತೀವಿ, ಬಟ್ ನಮ್ಮ ಜೊತೆಗೆ ಯುದ್ಧ ಬೇಡ ಅಂತ ಸಂಪೂರ್ಣವನ್ನ ಆತನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಆದರೆ ಆಗ ಆತನಿಗೆ ಆ ಸಾಮ್ರಾಜ್ಯದ ಮೇಲೆ ಆಸೆ ಇರಲಿಲ್ಲ. ಕಳಿಂಗ ಯುದ್ಧದ ರಕ್ತಪಾತ, ಹೆಣಗಳನ್ನ ನೋಡಿ ಸಮ್ರಾಟ್ ಅಶೋಕನ ಮನ ಪರಿವರ್ತನೆ ಆಗಿತ್ತು ಅಂತ ಹೇಳಲಾಗುತ್ತೆ. ಸೊ ಈ ಕಾರಣಕ್ಕೆ ಆತ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿ ಬೌದ್ಧ ಧರ್ಮದ ಪ್ರಚಾರಕನಾಗಿಯೂ ಕೂಡ ಎಲ್ಲೆಡೆ ಬೌದ್ಧ ಧರ್ಮದ ಬಗ್ಗೆ ಮಾಹಿತಿಯನ್ನ ಪಸರಿಸಲು ಆತ ಶುರು ಮಾಡ್ತಾನೆ. ಅದಾದ್ಮೇಲೆ ಏನಾಯ್ತು ನೋಡೋಣ ಬನ್ನಿ. ಸಾಮ್ರಾಟ್ ಅಶೋಕನ ಮನ ಅದಾಗ್ಲೇ ಪರಿವರ್ತನೆಗೊಂಡಿತ್ತು. ಆಗ ಶಾಂತಿಯ ಹುಡುಕಾಟದಲ್ಲಿದ್ದ ಅಶೋಕನು ಬೌದ್ಧ ಸಂತರಿಗೆ ಭೇಟಿಯಾದ. ಆ ಸಂದರ್ಭದಲ್ಲಿ ಅವರಲ್ಲಿದ್ದ ಜ್ಞಾನ, ತೇಜಸ್ಸನ್ನ ಕಂಡು ಸಾಮ್ರಾಟ್ ಅಶೋಕನು ಬೌದ್ಧ ಧರ್ಮಕ್ಕೆ ಸೇರ್ಪಡೆಯಾದನು. ಆ ಸಮಯದಲ್ಲಿ ಇನ್ನೂ ಬೌದ್ಧ ಧರ್ಮವಿರಲಿಲ್ಲ. ಬೌದ್ಧ ಒಂದು ಸಂಸ್ಥೆಯಾಗಿತ್ತು.
ಆಗಿನ ಬೌದ್ಧ ಸಂಸ್ಥೆ ಜನರಿಂದ ದೂರವಿದ್ದು ಜ್ಞಾನದ ಮತ್ತು ಶಾಂತಿಯ ಹುಡುಕಾಟದಲ್ಲಿರುವಂತಹ ಒಂದು ಸಂಸ್ಥೆಯಾಗಿತ್ತು. ಅಷ್ಟೇ ಅಲ್ಲದೆ ಅವರು ಜ್ಞಾನವನ್ನು ಬೇರೆಯವರಿಗೆ ಹಂಚುವ ಕೆಲಸವನ್ನು ಕೂಡ ಮಾಡುತ್ತಿದ್ದರು. ಆಗ ಅಶೋಕ ಸಾಮ್ರಾಟನು ಕೂಡ ಬೌದ್ಧ ಧರ್ಮದ ಪ್ರಚಾರ ಮಾಡೋಕ್ಕೆ ಮುಂದಾಗ್ತಾನೆ. ಸಾಮ್ರಾಟ್ ಅಶೋಕನು ತನ್ನಲ್ಲಿದ್ದಂತಹ ಸಂಪೂರ್ಣ ಜ್ಞಾನವನ್ನು ಬೇರೆ ಬೇರೆಯಾದಂತಹ 9 ಪುಸ್ತಕಗಳಲ್ಲಿ ಆ ಜ್ಞಾನವನ್ನು ಸ್ಥಾಪಿಸಿಟ್ಟ. ಆ 9 ಪುಸ್ತಕಗಳಲ್ಲಿ ಇದ್ದಂತಹ ಜ್ಞಾನ ನಮ್ಮ ಆಲೋಚನೆಗೂ ಮೀರಿದಂಥದ್ದಾಗಿತ್ತು. ಆ ಜ್ಞಾನವನ್ನು ಈ ಜಗತ್ತಿನಿಂದ ಮುಚ್ಚಿಡುವುದು ಅನಿವಾರ್ಯವಾಗಿತ್ತು. ಇಲ್ಲವಾದರೆ ಸಂಪೂರ್ಣ ಜಗತ್ತೇ ವಿನಾಶದತ್ತ ಸಾಗುತ್ತಿತ್ತು. ಈ ಪುಸ್ತಕಗಳ ಸುರಕ್ಷತೆ ಮತ್ತು ಇದರ ಜ್ಞಾನವನ್ನು ರಹಸ್ಯವಾಗಿ ಕಾಪಾಡಲು ಸಾಮ್ರಾಟ್ ಅಶೋಕನು ಜಗತ್ತಿನಾದ್ಯಂತ ಇರುವಂತಹ ಸಾವಿರಾರು ಜ್ಞಾನಿಗಳನ್ನು ಆಮಂತ್ರಿಸುತ್ತಾನೆ. ಅದರಲ್ಲಿ 9 ಜನರನ್ನು ಆರಿಸಿ ಆ 9 ಜನರಿಗೆ ಒಂದರಂತೆ 9 ಪುಸ್ತಕಗಳನ್ನು ಆತ ಕೊಡ್ತಾನೆ ಮತ್ತು ಆ 9 ಜನರನ್ನ ಈ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಇರುವಂತೆ ಕಳುಹಿಸಿಬಿಡ್ತಾನೆ. ಮತ್ತು ಅವರಿಗೆ ಹೇಳಲಾಗಿದ್ದೇನೆಂದ್ರೆ, ಅವರು ಡೈರೆಕ್ಟ್ ಆಗಿ ಯಾವುದೇ ಮುಖ್ಯ ವೇದಿಕೆಗೆ ಬರದೆ ಸಂಸಾರದ ಕೆಡಕು ಆದಾಗ ಈ ಜ್ಞಾನದಿಂದ ಅದನ್ನ ಬಗೆಹರಿಸಿದರೆ ಸಾಕು ಎಂದು ಹೇಳಲಾಗಿತ್ತು. ಅವರ ಪರಿಚಯ ಯಾರಿಗೂ ಸಿಗದಂತೆ ಗುಪ್ತವಾಗಿರಲು ಆದೇಶಿಸಲಾಗಿತ್ತು. ಇದೇ ಕಾರಣಕ್ಕೆ ಆ 9 ಜನ ತಮ್ಮ ಕಮ್ಯುನಿಕೇಶನ್ಗಾಗಿ ಒಂದು ಹೊಸ ಭಾಷೆಯನ್ನೇ ಹುಟ್ಟಾಕ್ತಾರೆ. ಆ ಭಾಷೆ ಈ 9 ಜನರ ಹೊರತು ಬೇರೆ ಯಾರಿಗೂ ಗೊತ್ತಿರಲಿಲ್ವಂತೆ. ಈಗ ಆ 9 ಪುಸ್ತಕಗಳು ಯಾವುವು, ಯಾವೆಲ್ಲ ವಿಷಯದ ಮೇಲೆ ಪುಸ್ತಕವಿದೆ, ಆ ಪುಸ್ತಕದೊಳಗೆ ಏನಿದೆ ಎನ್ನುವಂತಹ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ. ಮೊದಲನೆಯ ಪುಸ್ತಕ ಪ್ರೊಪಗೆಂಡಾ. ಮೊದಲನೇ ಪುಸ್ತಕ ಪ್ರೊಪಗೆಂಡಾ ಮೇಲೆ ಇತ್ತು. ಈ ಪುಸ್ತಕದಲ್ಲಿ ಹ್ಯೂಮನ್ ಮೈಂಡ್ ಸೆಟ್ ಮತ್ತು ಮೈಂಡ್ ವಾಶ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಇದರ ನಾಲೆಜ್ ಇರುವಂತಹ ವ್ಯಕ್ತಿ ಯಾವುದೇ ವ್ಯಕ್ತಿಯನ್ನ ತನ್ನ ಗುಲಾಮನನ್ನಾಗಿಸುವ ಒಂದು ವಿಶೇಷವಾಗಿರುವಂತಹ ಜ್ಞಾನವನ್ನ ಪಡೆದುಕೊಳ್ಳಬಹುದಾಗಿತ್ತು. ಪಬ್ಲಿಕ್ ಒಪಿನಿಯನ್ ಅನ್ನ ತನ್ನ ಮನಸ್ಸಿಗೆ ಬಂದ ಹಾಗೆ ಆತ ಕಂಟ್ರೋಲ್ ಮಾಡಬಹುದಿತ್ತು. ಮಾಸ್ ಒಪಿನಿಯನ್ ಕೂಡ ತನ್ನಂತಾನಾಗೆ ಆತ ಬದಲಿಸಬಹುದಾಗಿತ್ತು. ಅಷ್ಟೇ ಅಲ್ಲದೆ ಯೂನಿವರ್ಸಲ್ ಪಾಲಿಟಿಕ್ಸ್ ಬಗ್ಗೆನೂ ಕೂಡ ಇದರಲ್ಲಿ ತುಂಬಾ ಮಾಹಿತಿ ಇತ್ತು. ಕೆಲ ಮೂಲಗಳ ಪ್ರಕಾರ ಇದೇ ಪುಸ್ತಕದಲ್ಲಿರುವಂತಹ ಜ್ಞಾನದಿಂದಲೇ ಆಗಿನ ಕಾಲದಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನ ಇಡೀ ಜಗತ್ತಿನಲ್ಲಿ ಸಾರಲಾಗಿತ್ತು ಎಂದು ಹೇಳಲಾಗುತ್ತೆ. ಎರಡನೇ ಪುಸ್ತಕ ಫಿಸಿಯಾಲಜಿ. ಈ ಪುಸ್ತಕವನ್ನ ಸೈನ್ಸ್ ಆಫ್ ಕಿಲ್ಲಿಂಗ್ ಅಂತಲೂ ಕರೀತಾರೆ. ಇದರಲ್ಲಿ ಮಾನವ ದೇಹದ ಎಂತಹ ಪ್ರೆಷರ್ ಪಾಯಿಂಟ್ಗಳ ಮಾಹಿತಿ ಇತ್ತಂದ್ರೆ ಆ ಪ್ರೆಷರ್ ಪಾಯಿಂಟ್ಗೆ ಜಸ್ಟ್ ಟಚ್ ಮಾಡಿದರೆ ಸಾಕು ಆ ವ್ಯಕ್ತಿಯ ಸಾವಾಗ್ತಿತ್ತಂತೆ. ಆದರೆ ಬೇರೆಯವರಿಗೆ ಅದು ನ್ಯಾಚುರಲ್ ಡೆತ್ ಆಗಿಯೇ ಕಂಡು ಬರ್ತಿತ್ತು. ಇದನ್ನ ಟಚ್ ಆಫ್ ಡೆತ್ ಅಂತಲೂ ಕರೀತಾರೆ. ಮಾರ್ಷಲ್ ಆರ್ಟ್ ಮತ್ತು ಜೂಡೋ ಕೂಡ ಇದೇ ಪುಸ್ತಕದ ಮಾಹಿತಿಯಿಂದಲೇ ಬಂದಿದ್ದು ಅಂತಲೂ ಹೇಳಲಾಗುತ್ತೆ. ಇನ್ನು ಮೂರನೇ ಪುಸ್ತಕ ಮೈಕ್ರೋಬಯಾಲಜಿ. ಈ ಪುಸ್ತಕದಲ್ಲಿ ಬ್ಯಾಕ್ಟೀರಿಯಲ್ ವೈರಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಈ ಬುಕ್ನ ಮಾಹಿತಿ ಹೊಂದಿರುವಂತಹ ವ್ಯಕ್ತಿ ವೈರಸ್ ಹರಡಿಸಿ ಎಂತಹದ್ದೇ ದೊಡ್ಡ ಜನಾಂಗದ ನಾಶ ಮಾಡಬಹುದಿತ್ತಂತೆ. ಅಷ್ಟೇ ಅಲ್ಲದೆ ಆ ವೈರಸ್ಗಳಿಗೆ ಹೊಡೆದು ಹಾಕುವಂತಹ ಚಮತ್ಕಾರಿ ಔಷಧಗಳ ಬಗ್ಗೆಯೂ ಕೂಡ ಅದೇ ಪುಸ್ತಕದಲ್ಲಿಯೇ ಮಾಹಿತಿ ಇದೆ ಅಂತೆ. ಮತ್ತು ಗಿಡ ಮರಗಳ ಜೊತೆಗೆ ಮಾತನಾಡುವ, ಅದರಿಂದ ಲಾಭ ಪಡೆಯುವ ಸಂಪೂರ್ಣ ಜ್ಞಾನ ಈ ಪುಸ್ತಕದಲ್ಲಿ ಇದೆ ಎಂತಲೂ ಹೇಳಲಾಗುತ್ತೆ. ನಾಲ್ಕನೆಯ ಪುಸ್ತಕ ವಾಲ್ಕಮಿ. ವಾಲ್ಕಮಿ ಅಂದ್ರೆ ಕೆಮಿಸ್ಟ್ರಿ. ಈ ಪುಸ್ತಕದಲ್ಲಿ ಹಲವು ಎನರ್ಜಿಗಳ ಬಗ್ಗೆ ಮಾಹಿತಿ ಇದೆ ಅಂತೆ. ಕೆಲವು ಧಾತುಗಳ ಮಿಶ್ರಣದಿಂದ ಬಂಗಾರವನ್ನ ತಯಾರಿಸಬಹುದಾದಂತಹ ಹಲವು ವಿಧಾನಗಳು ಈ ಪುಸ್ತಕದಲ್ಲಿದೆ ಅಂತೆ. ಇದರ ನೈಜತೆಯನ್ನ ನಮಗೆ ತಿಳಿಸಲು ಟಾಲ್ಬಾಟ್ ಮಂಡಿ ಹೇಳಿದ್ದೇನೆಂದ್ರೆ, ಹಿಂದೆ ಮಂದಿರಗಳ ನಿರ್ಮಾಣದ ಸಮಯದಲ್ಲಿ ಬಂಗಾರದ ಕೊರತೆ ಬಿದ್ದಾಗ ಕೆಲ ಅನ್ನೋನ್ ಸೋರ್ಸ್ಗಳಿಂದ ಬಂಗಾರ ಡೊನೇಷನ್ ರೂಪದಲ್ಲಿ ಆ ದೇವಸ್ಥಾನಕ್ಕೆ ಬಂದಿರೋ ಉದಾಹರಣೆಯನ್ನ ಟಾಲ್ಬಾಟ್ ಕೊಡ್ತಾರೆ. ಅದು ಕೂಡ ಇದೇ ಪುಸ್ತಕದಿಂದಲೇ ಬಂದ ನಾಲೆಜ್ ಎಂದು ಹೇಳಲಾಗುತ್ತೆ. ಐದನೆಯ ಪುಸ್ತಕ ಕಮ್ಯುನಿಕೇಶನ್. ಈ ಪುಸ್ತಕದಲ್ಲಿ ಕಮ್ಯುನಿಕೇಶನ್ನ ಎಂತಹ ಜ್ಞಾನವಿತ್ತೆಂದ್ರೆ, ಭೂಮಿ ಮೇಲೆ ಇದ್ದುಕೊಂಡು ಏಲಿಯನ್ಸ್ಗಳೊಂದಿಗೆ ನಾವು ಕಮ್ಯುನಿಕೇಟ್ ಮಾಡಬಹುದು. ಈ ಪುಸ್ತಕದ ಜ್ಞಾನವಂತೂ ಇಂದಿನ ವಿಜ್ಞಾನಕ್ಕಿಂತಲೂ ತುಂಬಾನೇ ಅಡ್ವಾನ್ಸ್ಡ್ ಆಗಿತ್ತು. ಅದೇ ರೀತಿ ಆರನೆಯ ಪುಸ್ತಕ ಗ್ರಾವಿಟಿ. ಇದರಲ್ಲಿ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆಯ ರಿಲೇಟೆಡ್ ತುಂಬಾನೇ ಮಾಹಿತಿ ಇದೆ ಅಂತೆ. ಇದರಲ್ಲಿ ಆಂಟಿ ಗ್ರಾವಿಟಿ ವೆಹಿಕಲ್ಗಳ ನಿರ್ಮಾಣದ ಬಗ್ಗೆಯೂ ಮಾಹಿತಿ ಇದೆ ಎಂದು ಹೇಳಲಾಗುತ್ತೆ. ಏಳನೇ ಪುಸ್ತಕ ಕಾಸ್ಮೋಗ್ನಿ. ಇದರಲ್ಲಿ ಯೂನಿವರ್ಸ್ನ ಸಂಪೂರ್ಣ ಮಾಹಿತಿ ಇದೆ ಅಂತೆ. ಬ್ರಹ್ಮಾಂಡದ ಉತ್ಪತ್ತಿ, ಗ್ರಹಗಳ ವಿವರಣೆ, ಸೌರಮಂಡಲದ ಉತ್ಪತ್ತಿ, ಅಷ್ಟೇ ಅಲ್ಲದೆ ಭವಿಷ್ಯವನ್ನ ನೋಡುವುದು ಮತ್ತು ಭವಿಷ್ಯಕ್ಕೆ ಹೋಗುವ ಸಂಪೂರ್ಣ ಮಾಹಿತಿಯೂ ಕೂಡ ಇದರಲ್ಲಿತ್ತು ಎಂದು ಹೇಳಲಾಗುತ್ತೆ. ಎಂಟನೆಯ ಪುಸ್ತಕ ಲೈಟ್.
ಈ 8ನೆಯ ಪುಸ್ತಕದಲ್ಲಿ ಲೈಟ್ ವೇವ್ಗಳು ಮತ್ತು ಸ್ಪೀಡ್ ಆಫ್ ಲೈಟ್ ಮತ್ತು ಪವರ್ ಆಫ್ ಲೈಟ್ನ ಮಾಹಿತಿ ಇದೆಯಂತೆ. ಲೈಟ್ನ ಹೇಗೆ ಆಧುನಿಕ ಆಯುಧದಂತೆ ಬಳಸಿಕೊಳ್ಳಬಹುದೆಂಬ ಮಾಹಿತಿ ಈ ಪುಸ್ತಕದಲ್ಲಿ ಇದೆಯಂತೆ. ಇನ್ನು ಕೊನೆಯ ಪುಸ್ತಕ 9ನೆಯ ಪುಸ್ತಕ ಸೋಷಿಯಾಲಜಿ. ಈ ಪುಸ್ತಕ ನಾಗರಿಕತೆಯ ಉದಯ ಮತ್ತು ಪತನದ ಬಗ್ಗೆ ಮಾಹಿತಿಯನ್ನ ಹೊಂದಿದೆಯಂತೆ. ಇದರಲ್ಲಿ ಎಂತಹ ಜ್ಞಾನವಿದೆ ಅಂದರೆ ಹೊಸ ಸಭ್ಯತೆಯ ಉದಯ ಅಥವಾ ಇರುವಂತಹ ನಾಗರಿಕತೆಯ ನಾಶ ಮಾಡಬಹುದಂತಹ ಶಕ್ತಿ ಇದರಲ್ಲಿ ಇದೆ ಎಂದು ಹೇಳಲಾಗುತ್ತೆ. ಇದೇ ಆ 9 ಪುಸ್ತಕಗಳು. ಇಡೀ ಜಗತ್ತನ್ನ ಆಳುವಂತಹ ಕಂಟ್ರೋಲ್ ಮಾಡುವಂತಹ 9 ಪುಸ್ತಕಗಳು. APJ ಅಬ್ದುಲ್ ಕಲಾಂ ಮತ್ತು ಕೆಲ ಸೈಂಟಿಸ್ಟ್ಗಳ ಹೆಸರುಗಳನ್ನ ಹೇಳಿದೆ. ಅವರು ಕೂಡ ಈ ಸೀಕ್ರೆಟ್ ಸೊಸೈಟಿಯ ಒಂದು ಭಾಗವಾಗಿದ್ರು. ಇದೇ ಕಾರಣಕ್ಕೆ ಅವರೆಲ್ಲ ಆ ಪುಸ್ತಕಗಳನ್ನ ಓದಿದ್ದಕ್ಕೆ ಅವರ ಬಳಿ ತುಂಬಾ ನಾಲೆಜ್ ಇತ್ತು ಅಂತ ಹೇಳಲಾಗುತ್ತೆ. ಇದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಆ ಪುಸ್ತಕಗಳ ಒಂದು ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿದ್ರು ಅಂತ ಹೇಳಲಾಗುತ್ತೆ. ನೀವು ಗೂಗಲಲ್ಲಿ ಬೇಕಾದ್ರೆ ಸರ್ಚ್ ಮಾಡಬಹುದು. ಇದು ನನ್ನ ಮಾತಲ್ಲ, ಗೂಗಲಲ್ಲಿ ಸಿಗುತ್ತೆ. ಕೆಲವರು ಹೇಳ್ತಾರೆ ಈ ಮಾತನ್ನ. ಒಬ್ಬ ಮನುಷ್ಯ ಸಾಯದೆ ಅಮರನಾಗಿ ಇರೋದಕ್ಕೆ ಏನು ಮಾಡಬೇಕು ಅದು ಕೂಡ ಆ ಪುಸ್ತಕದಲ್ಲಿತ್ತಂತೆ. ಇಡೀ ಸಮಾಜವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅದು ಕೂಡ ಆ ಪುಸ್ತಕದಲ್ಲಿತ್ತಂತೆ. ಬ್ಲ್ಯಾಕ್ ಮ್ಯಾಜಿಕ್ನ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ಡೀಪ್ ಆಗಿ ನಾಲೆಜ್ ಆ ಪುಸ್ತಕಗಳಲ್ಲಿ ಇದೆಯಂತೆ. ಸೈನ್ಸ್, ಸೋಷಿಯಲ್ ಅಷ್ಟೇ ಯಾಕೆ, ಬೇರೆ ಗ್ರಹದಲ್ಲಿರುವಂತಹ ಏಲಿಯನ್ಗಳ ಜೊತೆಯಲ್ಲೂ ಕೂಡ ಡೀಟೇಲ್ ಆಗಿ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡೋದು ಹೇಗೆ ಎಂಬುದು ಕೂಡ ಆ ಪುಸ್ತಕದಲ್ಲಿ ಇದೆಯಂತೆ. ಹಾಗಾದ್ರೆ ಆ ಪುಸ್ತಕ ಎಲ್ಲಿದೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ. ಈ 9 ಪುಸ್ತಕಗಳಲ್ಲಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಿದ್ರೆ ಇಂದಿನ ವಿಜ್ಞಾನಕ್ಕಿಂತಲೂ 100 ಪಟ್ಟು ಹೆಚ್ಚಿನ ಮಾಹಿತಿ ಈ ಪುಸ್ತಕದಲ್ಲಿ ಅಂದಿನ ಕಾಲದಲ್ಲಿ ಬರೆದಿಡಲಾಗಿದೆ. ಇದನ್ನ ಜನರಿಂದ ಬಚ್ಚಿಡುವುದು ತುಂಬಾನೇ ಅವಶ್ಯಕವಾಗಿತ್ತು. ಈ ಪುಸ್ತಕಗಳು ಜ್ಞಾನವರ್ಧಕವಷ್ಟೇ ಅಲ್ಲದೆ ವಿನಾಶಕಾರಿ ಜ್ಞಾನವನ್ನ ಕೂಡ ನಮಗೆ ಕೊಡುತ್ತೆ. ಕೆಲ ರಿಸರ್ಚರ್ಗಳು ಹೇಳುವ ಪ್ರಕಾರ ಒಬ್ಬ ಮನುಷ್ಯ ಅಮರನಾಗುವ ಜ್ಞಾನವೂ ಕೂಡ ಈ ಪುಸ್ತಕದಲ್ಲೇ ಇದೆ ಎಂದು ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಆ 9 ಜನರಿಗೆ ಅಮರತ್ವದ ಜ್ಞಾನವೂ ಕೂಡ ಇತ್ತೆಂದು ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಯುಗಗಳಿಂದ ಅವರು ಈ ಪುಸ್ತಕಗಳ ಸಂರಕ್ಷಣೆ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಲಾಗುತ್ತೆ. ಕೆಲ ರಿಸರ್ಚರ್ಗಳ ಪ್ರಕಾರ ಆ 9 ಜನ ಮುಂದಿನ ಪೀಳಿಗೆಯ 9 ಜನರನ್ನ ಅವರೇ ಸೆಲೆಕ್ಟ್ ಮಾಡಿ ಆ ಜವಾಬ್ದಾರಿಯನ್ನ ಮುಂದಿನವರಿಗೆ ವಹಿಸಿಕೊಡುತ್ತಾರಂತೆ. ಎಲ್ಲದಕ್ಕೂ ಅಚ್ಚರಿಯ ವಿಷಯವೇನೆಂದ್ರೆ ಈ ಜಗತ್ತಿನ ಅತ್ಯಂತ ಪ್ರಖ್ಯಾತ ಕೆಲ ವಿಜ್ಞಾನಿಗಳು, ಕಲಾಕಾರರು, ಪ್ರತಿಭಾಶಾಲಿ ವ್ಯಕ್ತಿಗಳು ಈ ಸೊಸೈಟಿಯ ಭಾಗವಾಗಿದ್ದರು ಎಂದು ಹೇಳಲಾಗುತ್ತೆ. ಈ 9 ಪುಸ್ತಕಗಳಲ್ಲಿ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿತ್ತು ಎಂದು ಹೇಳಲಾಗುತ್ತೆ. ಈ ಪುಸ್ತಕಗಳಲ್ಲಿರುವಂತಹ ಮಾಹಿತಿಯಿಂದ ಸಮಾಜದಲ್ಲಿ ಮತ್ತು ಈ ಭೂಮಂಡಲದಲ್ಲಿ ಎದುರಾಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಅದರಲ್ಲೇ ಇದೆಯಂತೆ. ಇದೆಲ್ಲವೂ ನಿಜವೋ ಅಥವಾ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದರೆ ಸಮಾಜದಲ್ಲಿ ತುಂಬಾ ಜ್ಞಾನಿಗಳಿದ್ದಾರೆ. ಅವರೆಲ್ಲ ಇದರ ಬಗ್ಗೆ ಮಾತನಾಡುತ್ತಾರೆ ಮತ್ತೆ ಇದನ್ನ ನಿಜವೆಂದು ನಂಬುತ್ತಾರೆ. ಇಷ್ಟೊತ್ತು ನಾವು ನೋಡಿರುವಂತಹ ಮಾಹಿತಿ ಇದನ್ನ ಸಂಪೂರ್ಣ ಸತ್ಯ ಅಂತಾನೂ ಹೇಳಕ್ಕಾಗಲ್ಲ, ಸಂಪೂರ್ಣ ಸುಳ್ಳು ಅಂತಾನೂ ಹೇಳಕ್ಕಾಗಲ್ಲ. ಹಿಂದೆಯಿಂದ ಬಂದಿರುವಂತಹ ಮಾಹಿತಿ ಇದು. ಇದರ ಬಗ್ಗೆ ಹಲವು ಪುಸ್ತಕಗಳು ಪ್ರಕಟವಾಗಿವೆ. ಇದರ ಬಗ್ಗೆ ಹಲವು ಶೋಧ ಕಾರ್ಯಗಳು, ಸಂಶೋಧನೆಗಳು ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲ ಪುರಾವೆಗಳನ್ನ ಇಟ್ಕೊಂಡು ಹಲವರು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಸಂಪೂರ್ಣ ಸುಳ್ಳು ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ನೀವು ಪ್ರಶ್ನೆ ಮಾಡಬಹುದು, 9 ಪುಸ್ತಕಗಳೆಲ್ಲಿದೆ, ಅವುಗಳನ್ನ ನೀವೇನಾದ್ರೂ ನೋಡಿದ್ದೀರಾ ಅಂತ ಕೇಳಬಹುದು. ನಾನಂತೂ ನೋಡಿಲ್ಲ, ಪುಸ್ತಕಗಳನ್ನ ಬರೆದವರು ನೋಡಿಲ್ಲ. ಬಟ್ ಆ ಪುಸ್ತಕಗಳು ಇದೆ ಅನ್ನುವಂತಹದನ್ನ ತುಂಬಾ ಗಟ್ಟಿಯಾಗಿ ಹೇಳ್ತಾರೆ ಆ ಪುಸ್ತಕಗಳನ್ನ ಬರೆದವರು. ಆ 9 ಪುಸ್ತಕ ಬರೆದವರಲ್ಲ, ಆ 9 ಪುಸ್ತಕದ ಬಗ್ಗೆ ಲೇಖನ ಬರೆದವರು ಹೇಳ್ತಾರೆ ಗಟ್ಟಿಯಾಗಿ ಆ ಪುಸ್ತಕಗಳು ಇದೆ. ಈ ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲಿ ಒಂದೊಂದು ಪುಸ್ತಕವಿದೆ. ಆ 9 ಜನರು ಮತ್ತೆ ಇನ್ನೂ 9 ಜನರನ್ನ ಆಯ್ಕೆ ಮಾಡಿ ಆ ಕೆಲಸವನ್ನ ಅವರಿಗೆ ನಿರ್ವಹಿಸಿ ಹೋಗುವ ಸಂಪ್ರದಾಯ ಇದೆ ಅಂತ ಹೇಳಲಾಗುತ್ತೆ. ಇಂದಿಗೂ ಕೂಡ ದೊಡ್ಡ ದೊಡ್ಡ ಮಹಾಮಾರಿಗಳು ಬಂದಾಗ ಅದಕ್ಕೆ ವ್ಯಾಕ್ಸಿನೇಷನ್ ಆಗಿ ಬಂದಿರುವಂತಹ ನಾಲೆಜ್ ಕೂಡ ಅದೇ ಪುಸ್ತಕದದ್ದು ಅಂತ ಹೇಳಲಾಗುತ್ತೆ. ಈ ಜಗತ್ತು ವಿನಾಶದ ಹಂತಕ್ಕೆ ಸಾಗುತ್ತಿರುವಾಗ ಈ ಜಗತ್ತನ್ನ ತಡೆದು ಮತ್ತೆ ಸೇಫ್ ಆಗಿ ನಡ್ಸ್ಕೊಂಡು ಹೋಗ್ತಿರೋದು ಕೂಡ ಆ ಪುಸ್ತಕಗಳಲ್ಲಿರುವಂತಹ ನಾಲೆಜ್
ನಿಂದಲೆ ಅಂತ ಹೇಳಲಾಗುತ್ತೆ. ಇನ್ನೊಂದು ಸಾಮ್ರಾಟ್ ಅಶೋಕನ ಬಗ್ಗೆ ಬರೋದಾದ್ರೆ, ಕಳಿಂಗ ಯುದ್ಧವಾದ ಮೇಲೆ ಸಾಮ್ರಾಟ್ ಅಶೋಕನ ಮನ ಪರಿವರ್ತನೆ ಆಯಿತು ಅಂತ ಹೇಳಲಾಗುತ್ತೆ. ಆದರೆ ಇನ್ನು ಕೆಲವರು ಹೇಳುವ ಪ್ರಕಾರ ಕಳಿಂಗ ಯುದ್ಧಕ್ಕೂ ಮೊದಲು ಸಾಮ್ರಾಟ್ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದ. ಆಗ ಬೌದ್ಧ ಒಂದು ಧರ್ಮವಾಗಿರಲಿಲ್ಲ, ಬೌದ್ಧ ಒಂದು ಸಂಸ್ಥೆಯಾಗಿತ್ತು, ಅದನ್ನು ಸ್ವೀಕರಿಸಿದ್ದ. ಬೌದ್ಧ ಧರ್ಮದಿಂದ ಆತನ ಮನ ಪರಿವರ್ತನೆ ಏನಾಗಿಲ್ಲ, ಬಟ್ ಕಳಿಂಗ ಯುದ್ಧವಾದ ಮೇಲೆ ಒಂಚೂರು ಬದಲಾಗಿದ್ದ ಸಾಮ್ರಾಟ್ ಅಶೋಕ ಅಂತ ಹೇಳ್ತಾರೆ. ಸಾಮ್ರಾಟ್ ಅಶೋಕ ತನ್ನ ಸಹೋದರರನ್ನೇ ಬಿಟ್ಟಿರಲಿಲ್ಲ. ತಮ್ಮ ಸಾಮ್ರಾಜ್ಯದ ತನ್ನ ಕುರ್ಚಿಗಾಗಿ ತನ್ನ ಸಹೋದರರನ್ನ ಸಾಯಿಸಿ, ಕಳಿಂಗ ಯುದ್ಧದಾದ್ಮೇಲೆ ಲಕ್ಷಾಂತರ ಜನ ರೈತರು, ಹೆಣ್ಣು ಮಕ್ಕಳನ್ನ ಕೂಡ ಸಾಯಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಒಂದು ಆಸೆ ಆತನದ್ದಾಗಿತ್ತು ಅಂತ ಹೇಳಲಾಗುತ್ತೆ. ಬಟ್ ಇದರಲ್ಲಿ ಯಾವುದೆಲ್ಲ ಸತ್ಯ ಯಾವುದೆಲ್ಲ ಸುಳ್ಳು ಎಂಬುವಂತಹದನ್ನ ನಾನು ನಿಖರವಾಗಿ ಹೇಳಕ್ಕಾಗಲ್ಲ. ಹಲವು ರಿಸರ್ಚರ್ಗಳು, ಹಲವು ಲೇಖಕರುಗಳು ಬರೆದಿರುವಂತಹ ಹಲವು ರಿಸರ್ಚ್ ಪುಸ್ತಕಗಳು, ಹಲವು ರೀತಿಯಾಗಿರುವಂತಹ ಮಾಹಿತಿಗಳನ್ನ ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನ ಮತ್ತು ಪ್ರೂಫ್ಗಳನ್ನ ಅವರು ಅಲ್ಲಿ ಸಬ್ಮಿಟ್ ಮಾಡ್ತಾರೆ, ಆ ಪುಸ್ತಕಗಳಲ್ಲಿ ಬರೀತಾರೆ. ಸೊ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಎಂಬುದನ್ನು ನಾವು ತುಂಬ ಡೀಪ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಇಂತಹ ವಿಷಯಗಳಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದಬಹುದು. ನಾನು ಆಲ್ರೆಡಿ ಈ ಸಂಚಿಕೆಯಲ್ಲಿ ಆ ಪುಸ್ತಕದ ಹೆಸರು ದ 9 ಅನ್ನೌನ್ಸ್ ಅಂತ ಹೇಳಿದ್ದೀನಿ, ಅದನ್ನು ಬರೆದವ್ರ ಹೆಸರು ಕೂಡ ಹೇಳಿದ್ದೀನಿ. ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.